ನಾನಂತೂ ಮೀಟ್ ಆಗಕ್ಕಾಗ್ಲಿಲ್ಲ ಫ್ರೆಂಡ್ಸ್ APJ ಅಬ್ದುಲ್ ಕಲಾಂ ಸರ್ ಅವರನ್ನ. ಆದ್ರೆ ನಮ್ ಪೇರೆಂಟ್ಸ್ ಮೀಟ್ ಆಗಿದ್ರು, ಬಿಹಾರ್ ಅಲ್ಲಿ ಅವರ ಒಂದು ಕಾನ್ಫರೆನ್ಸ್ ಇತ್ತು, ಅಲ್ಲಿ ಮೀಟ್ ಆಗಿದ್ರು ಅಂತ ಹೇಳಿದ್ರು ನನ್ಗೆ. ಸೊ ತುಂಬಾನೇ ಚೆನ್ನಾಗಿ ಅನ್ಸಿ ಅದನ್ನ ಕೇಳಿಸ್ಕೊಂಡು ಅಟ್ಲೀಸ್ಟ್ ನಮ್ ಪೇರೆಂಟ್ಸ್ ಆಗಿ ಮೀಟ್ ಆದ್ರಲ್ಲ ಫ್ರೆಂಡ್ಸ್. ಸೊ ಇವಾಗ ನಾವು ಧನುಷ್ಕೋಡಿ ಹತ್ರ ಬಂದಿದೀವಿ. ನೋಡಿ ಎಷ್ಟ್ ಬ್ಯೂಟಿಫುಲ್ ಆಗಿದೆ. ಆದ್ರೆ ಈ ಕಡೆನೇ ಅಲ್ಲ, ಆ ಕಡೆನೂ ಇನ್ನೊಂದು ಲೆಕ್ ಇದೆ ಓಷನ್. ಆದ್ರೆ ಈ ಕಡೆ ನೋಡಿದ್ರೆ ಇಲ್ಲಿ ತುಂಬಾ ಮೂವ್ಮೆಂಟ್ ಇದೆ, ಕರೆಂಟ್ ಇದೆ, ಅಂದ್ರೆ ತುಂಬಾ ಲೈಕ್ ಇಲ್ಲಿ ಟೊರ್ನೆಡೋಸ್ ಬರೋ ತುಂಬಾ ಚಾನ್ಸಸ್ ಇದೆ. ಸೊ ಇಲ್ಲಿ ಸ್ವಲ್ಪ ರಿಸ್ಕಿ ಆಗ್ಬಹುದು, ಆದ್ರೆ ಆ ಕಡೆ ಹೋಗ್ಬೋದು. ಫ್ರೆಂಡ್ಸ್, ಧನುಷ್ಕೋಡಿ ಬಗ್ಗೆ ಹೇಳ್ಬೇಕಂದ್ರೆ ಇದು ಧನುಷ್ಕೋಡಿ ಇಂಡಿಯಾದ ಲಾಸ್ಟ್ ಪಾಯಿಂಟ್ ಫ್ರೆಂಡ್ಸ್, ಬಾರ್ಡರ್ ಅಂತಾನೆ ಹೇಳ್ಬಹುದು. ಸೊ ಇಲ್ಲಿಂದ ಬರೀ 20 ಕಿಲೋಮೀಟರ್ ಶ್ರೀಲಂಕಾ ಇದೆ ಫ್ರೆಂಡ್ಸ್. 20 ಕಿಲೋಮೀಟರ್ಸ್ ದಾಟಿ ಈ ಐಲ್ಯಾಂಡ್ ಅನ್ನ ದಾಟ್ಬಿಟ್ಟು ಹೋಗ್ಬೇಕು ಫ್ರೆಂಡ್ಸ್ ಶ್ರೀಲಂಕಾನ ಹೋಗ್ಬೇಕಂದ್ರೆ. ಇಲ್ಲಿಂದ ಅಂತೂ ನನ್ಗೆ ಏನು ಕಾಣಿಸಿಲ್ಲ ಫ್ರೆಂಡ್ಸ್. ಇಷ್ಟು ದೊಡ್ಡ ಸಮುದ್ರ ಇದೆ ಫ್ರೆಂಡ್ಸ್. ಅದ್ರಲ್ಲಿ ಎಲ್ಲ ಕಲ್ಲೆಲ್ಲ ಹಾಕ್ಬಿಟ್ಟು ಆ ಕಡೆ ರಾಮ್ ಸೇತುವೆನ ಕಟ್ಟಿ ಅಲ್ಲಿವರೆಗೂ ಹೋಗಿದ್ದಾರೆ ಫ್ರೆಂಡ್ಸ್ ರಾಮ ಅವರು. ಸೊ ಎಷ್ಟು ಗ್ರೇಟ್ ಇರ್ಬೇಕು ಆ ಟೈಮ್ ಅಲ್ಲಿ, ಎಷ್ಟು ಚೆನ್ನಾಗಿ ರಕ್ಷಣೆ ಮಾಡಿದ್ರು ಸೀತಾ ಅಮ್ಮನ್ಗೆ. ನೋಡಿ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿ ಎಂಡ್ಲೆಸ್ ಅಂತಾನು ಹೇಳ್ಬೋದು ಫ್ರೆಂಡ್ಸ್. ಅದನ್ನ ಅಂತಿಮ ಏನಿದೆ ಅಂತಾನು ಹೇಳಕ್ ಆಗಲ್ಲ. जय श्री राम फ्रेंड्स। हिंदू महासागर में 2 पानी मिल रहा है। कन्याकुमारी में दिन धनुष्कोडी में 2 पानी संगम, इस बीच में लंबा जमीन, ये जमीन का अंदर राम सेतु शुरू होता है 20 मीटर अंदर। नासा में दिखा, लोग नहीं दिखा राम सेतु, सुनामी में डूब गया। फिर आगे पानी, आगे जमीन, बहुत पीछे टावर दिखा, और श्रीलंका लग रहा है यहाँ से 18 किलोमीटर दूर है। दिखा ना, अभी दिखा, अभी दिखा, ऊपर देखो 18 किलोमीटर दूर है बस। ಫ್ರೆಂಡ್ಸ್, ಹೇಳ್ತಾರೆ ದಟ್ ಇಲ್ಲಿ ಶ್ರೀರಾಮ ಅವರು ಯಾವಾಗ ಸೀತಾ ಮಾತನ ಪೂಜೆ ಮಾಡಕ್ ಬಂದಿದ್ರು, ಅವಾಗ ಇಲ್ಲಿ ಶಿವ ಅವರನ್ನ ಎಲ್ಲ ಸ್ಥಾಪಿಸಿ ಎಲ್ಲ ಪೂಜೆ ಎಲ್ಲ ಮಾಡಿ ಹೋಗಿ ಅವರ ಪ್ರಯಾಣ ಶುರು ಮಾಡಿದ್ರು ಶ್ರೀಲಂಕಾಗೆ. ಸೊ ನಾನು ತುಂಬಾ ಪ್ರೌಡ್ ಫೀಲ್ ಮಾಡ್ಕೊಂತಿದ್ದೀನಿ. ಇಲ್ಲಿ ಬಂದು ತುಂಬಾ ಪಾಸಿಟಿವ್ ಎನರ್ಜಿ ಬರ್ತಿದೆ ಇಲ್ಲಿ. ಅಷ್ಟೇ ಅಲ್ಲ, 22ಗೆ ಅಯೋಧ್ಯೆಯಲ್ಲಿ ಶ್ರೀರಾಮ್ದೆಲ್ಲ ಸ್ಥಾಪನೆ ಆಗಿತ್ತು. ಅದು ಒಂದು ತುಂಬಾ ಪ್ರೌಡ್ ಮೂಮೆಂಟ್ ಅಂತಾನೆ ಹೇಳ್ಬೋದು ಇಂಡಿಯಾಗೆ. ಇಲ್ಲಿ ಬಂದು ತುಂಬಾ ಚೆನ್ನಾಗಿ ಅನ್ಸಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಎಲ್ಲಾನು. ಇಲ್ಲಿ ಬೇ ಆಫ್ ಬೆಂಗಾಲ್ ಹಾಗೆ ಇಂಡಿಯನ್ ಓಷನ್ ಅನ್ನೋ ಮಿಲನ ಕೂಡ ಆಗುತ್ತೆ. ನೋಡಿ ಅಲ್ಲಿ ನೀವು ಕಲರ್ ಡಿಫ್ರೆನ್ಸ್ ನೋಡ್ಬೋದು ನೀರಲ್ಲಿ, ಅಲ್ಲಿ ಕೂಡ ಇಲ್ಲಿ ಫ್ರೆಂಡ್ಸ್. ಮೋದಿಜಿ ಅವರು ಇಲ್ಲಿ ಕೂಡ ಬಂದಿದ್ರು. ಅಯೋಧ್ಯೆಯಲ್ಲಿ ರಾಮನ ಸ್ಥಾಪನೆಕ್ಕಿಂತ ಮುಂಚೆ ಇಲ್ಲಿ ಬಂದು ಎಲ್ಲ ನೋಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಗ್ರೇಟ್ ಇದೆ ಈ ಪ್ಲೇಸ್, ಎಷ್ಟು ಚೆನ್ನಾಗಿದೆ, ಎಷ್ಟು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಇಲ್ಲಿ ಇದ್ದಾದ್ರೆ. ಎಲ್ಲ ಏನೇನಿತ್ತು ಎಲ್ಲಾನು ಮರ್ತೋಗ್ತೀರ. ಬರೀ ಸಮುದ್ರನೇ ನೋಡೋದೇ ಮನ್ಸಾಗ್ತಿರತ್ತೆ ಫ್ರೆಂಡ್ಸ್. ಇಲ್ಲಿ ಯಾವಾಗ್ಲೂ ಕುತ್ಕೊಂಡಿರೋದೇ ಮನ್ಸಾಗ್ತಿದೆ ನನ್ಗಂತೂ.
ಫ್ರೆಂಡ್ಸ್, ಈಗ ನಾವು ಹೌಸ್ ಆಫ್ ಕಲಾಂ ಅಂದ್ರೆ ಕಲಾಂ ಅವರ APJ ಅಬ್ದುಲ್ ಕಲಾಂ ಸರ್ ಅವರ ಮನೆ ಇದ್ದು ಅವ್ರು ಇಲ್ಲೇ ಹೊಟ್ಟು ಬಂದಿದ್ದಾರೆ ನೋಡಿ ಫ್ರೆಂಡ್ಸ್. ಎಷ್ಟು ಸಿಂಪಲ್ ಆಗಿ ಫ್ಯಾಮಿಲಿಯಲ್ಲಿ ಎಷ್ಟು ಚೆನ್ನಾಗಿ ಇಷ್ಟು ಮಿಡಲ್ ಕ್ಲಾಸ್ ಇಂದ ಎಷ್ಟು ದೊಡ್ಡವರಾಗಿದ್ದಾರೆ ಅವರು. ಎಷ್ಟು ಪೀಕಲ್ಲಿ ಮತ್ತನ ಎತ್ತಿ ಅವರು ಅಲ್ಲಿವರೆಗೂ ಬಂದಿದ್ದಾರೆ ಫ್ರೆಂಡ್ಸ್ ನೋಡಿ. ಫ್ರೆಂಡ್ಸ್, ಅವ್ರು ಚಿಕ್ಕವರಿಂದ ಹುಟ್ಟು ಬಂದಿರೋ ಎಲ್ಲಾ ಫೋಟೋಸ್ ಹಾಗೆ ಅವ್ರು ಅಚೀವ್ ಮಾಡಿರೋದು, ಹೇಗೆ ಅವಾರ್ಡ್ಸ್ ಎಲ್ಲ ತಗೊಂಡಿರೋ ಎಲ್ಲಾ ಫೋಟೋಸ್ ಇದೆ, ಸನ್ಮಾನ ಮಾಡಿರೋದು. ಅವ್ರ ಗೋಲ್ಸ್ ಎಲ್ಲ ಏನಿದೆ ಫ್ರೆಂಡ್ಸ್. ಕಲಾಂ ಅವರನ್ನ ನೋಡಿ ಫ್ರೆಂಡ್ಸ್, ಅವ್ರು ಓದಿರೋ ಕಾಲೇಜ್ ಬ್ಯಾಚ್ ಇಲ್ಲಿದ್ದಾರೆ. ವಾವ್, ಮನೇಲಿ ಈ ತರ ಹಾಕೋದ್ರಿಂದ ಎಷ್ಟು ಪ್ರೌಡ್ ಮೂಮೆಂಟ್ ಇರ್ಬೇಕು ಅವ್ರ ಪ್ಯಾರೆಂಟ್ಸ್ಗೆಲ್ಲ. ಫ್ರೆಂಡ್ಸ್, ಅವ್ರು ಹಾಕೊಂಡಿರೋ ರಿಂಗ್ ಸೂಟ್ ನೋಡಿ ಫ್ರೆಂಡ್ಸ್. ವಾವ್ ಫ್ರೆಂಡ್ಸ್, ಮನೆ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅವ್ರು ಎಲ್ಲಾರು ಮೊಮೆಂಟಮ್ಸ್ ಮತ್ತೆ ಅವ್ರು ಚಿಕ್ಕವರಿಂದ ಅವರು ಕಾಲೇಜ್ ಯಾವ ಕಾಲೇಜಲ್ಲಿ ಓದಿದ್ರು, ಸ್ಕೂಲ್ ಆಯ್ತು, ಮತ್ತೆ ಅವರ ಅಮ್ಮನ ಲ್ಯಾಪ್ ಮೇಲೆ ಬೈಕೊಂಡಿದ್ದಾಯ್ತು, ಎಲ್ಲಾ ಫೋಟೋಸ್ ಇದೆ. ಹಾಗೂ ಅವ್ರು ಓದಿರೋ ಕಾಲೇಜು, ಅವ್ರದ್ದೆಲ್ಲ ಲೈಕ್ ಅವಾರ್ಡ್ಸ್ ಎಲ್ಲ ಡಿಸ್ಪ್ಲೇ ಅಲ್ಲಿ ಇಟ್ಟಿದ್ರು. ಅವ್ರು ಎಷ್ಟೊಂದು ಬುಕ್ಸ್ ಓದಿದ್ದಾರೆ ಗೊತ್ತಾ ಫ್ರೆಂಡ್ಸ್, ತುಂಬಾನೇ ಬುಕ್ಸ್, ಲೈಕ್ ತುಂಬಾನೇ ಬುಕ್ಸ್ ಅಂದ್ರೆ ಇಷ್ಟು ದಪ್ಪ ಬುಕ್ಸ್ ಫ್ರೆಂಡ್ಸ್. ನಾನಂತೂ ಒಂದ್ ಬುಕ್ ಮುಗ್ಸಕ್ ಆಗಲ್ಲ. ಸೊ ಬನ್ನಿ ಇವಾಗ ನಾವು ಟೆಂಪಲ್ಗೆ ಹೋಗೋಣ. ವೆಲ್ಕಮ್ ಟು ರಾಮೇಶ್ವರಂ ಟೆಂಪಲ್ ಫ್ರೆಂಡ್ಸ್. ಸೊ ಇವಾಗ ಎಂಟ್ರಿ ಆಗ್ತಿದೀವಿ. ಸೊ ಈ ತರ ಇದೆ ಎಂಟ್ರೆನ್ಸ್. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ. ಫ್ರೆಂಡ್ಸ್, ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು. ಆದ್ರೆ ಕ್ಯಾಮ್ರಾ ಒಳಗಡೆ ಅಲೌ ಇರ್ಲಿಲ್ಲ. ಒಂದೊಂದ್ ಕಡೆ ನೀವು ಕ್ಯಾಮ್ರಾ ತಕೊಂಡು ಮಾಡ್ಕೋಬಹುದು, ಆದ್ರೆ ಒಳಗಡೆ ದರ್ಶನ ಜಾಗದಲ್ಲಿ ಇರ್ಲಿಲ್ಲ. ಸೊ ಇಲ್ಲಿ 27 ಬಾವಿಗಳಿವೆ. ಅದರಲ್ಲಿ ಪವಿತ್ರ ನೀರಿದೆ. ನಿಮ್ಗೆ ಸ್ನಾನ ಮಾಡ್ಕೋಬೇಕಂದ್ರೆ ಸ್ನಾನ ಕೂಡ ಮಾಡ್ಕೋಬಹುದು. ಯಾರ್ಯಾರಿಗೆ ದರ್ಶನ ಮಾಡ್ಕೋಬೇಕು ಅವ್ರ ದರ್ಶನ ಕೂಡ ಮಾಡ್ಕೋಬಹುದು. ಸೊ ಅದು ನಿಮ್ಮ ಮೇಲೆ ಬಿಟ್ಟಿದ್ದು ಏನ್ ಮಾಡ್ಕೋಬೇಕು ಅಂತ. ಸೊ ನಾವಂತೂ ದರ್ಶನ ಮಾಡ್ಕೊಂಡ್ ಬಂದ್ವಿ, ಅದಂತೂ ತುಂಬಾನೇ ಚೆನ್ನಾಗಾಯ್ತು. ಇವಾಗ ನಾವು ಹೋಟೆಲ್ಗೆ ಹೋಗ್ತಿದೀವಿ. ಇವತ್ತಿನ ಇಷ್ಟೇ. ಸ್ಟೇ ಟ್ಯೂನ್. ನಾಳೆ ಏನ್ ಮಾಡ್ತೀವಿ ಅಂತ ನೋಡಿ. ಬಾಯ್.